ಎಲ್ಲರಿಗೂ ನಮಸ್ಕಾರ. ದಿನಕ್ಕೊಂದು ಮಾತು ಸರಣಿಗೆ ಸ್ವಾಗತ. ಇವತ್ತಿನ ನನ್ನ ಅನುಭವದ ಮಾತಂದ್ರೆ, ನಾನು ಯಾವಾಗ್ಲೂ ನಿನ್ನೆ ಏನಾಯ್ತು, ನಾಳೆ ಏನಾಗುತ್ತೋ ಅನ್ನೋ ಚಿಂತೆಲೇ ಇರ್ತಾ ಇದ್ದೆ. ಅದಕ್ಕೆ ಸಂಬಂಧಿಸಿದ ಒಂದು ಚಿಕ್ಕ ಕಥೆ ಹೇಳ್ತೀನಿ. ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಯಾವಾಗ್ಲೂ ಚಿಂತೆ ಮಾಡ್ತಾನೆ ಇರ್ತಾನೆ. ಒಳ್ಳೆ ರಾಜ ಇರ್ತಾನೆ. ಅದಕ್ಕಾಗಿ ದೇವ್ರು ಆತನ ಕನಸಿನಲ್ಲಿ ಬಂದು, ಯಾಕ ರಾಜ ನೀನ್ ಯಾವಾಗ್ಲೂ ಇಷ್ಟ್ ಚಿಂತೆ ಮಾಡ್ತಾ ಇರ್ತೀಯಲ್ಲ ಅಂತ ಕೇಳ್ತಾನೆ. ಅವಾಗ ರಾಜ ಹೇಳ್ತಾನೆ, ನನಗ ನಿನ್ನೆ ಹಂಗಾಯ್ತು, ನಾಳೆ ಏನಾಗುತ್ತೋ ಏನೋ, ಮುಂದೆ ನನ್ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹೇಗೋ ಏನೋ, ಇದೇ ಚಿಂತೆ ಕಾಡ್ತಾ ಇರುತ್ತೆ ನನ್ಗೆ ಅಂತ ಹೇಳ್ತಾನೆ. ಹೌದಾ, ಹಾಗಾದ್ರೆ ನಿನಗೆ 10 ತಲೆಮಾರು ಕುಂತ್ಕೊಂಡು ತಿಂದ್ರು ಕೂಡ ಕರಗಲಾರದಷ್ಟು ಸಿರಿ ಸಂಪದ ಕೊಡ್ತೀನಿ, ನಿನ್ ಚಿಂತೆ ಬಿಟ್ಟು ಆರಾಮಿರು ಅಂತ ಹೇಳ್ತಾನೆ. ಆಗ ರಾಜ ಖುಷಿಯಿಂದ ಒಪ್ಕೋತಾನೆ, ಮಲಗ್ತಾನೆ. ನೆಕ್ಸ್ಟ್ ಡೇ ಮತ್ತೆ ಮಾರ್ನಿಂಗ್ ಆಗುತ್ತೆ, ಮತ್ತೆ ಅವನಿಗೆ ಚಿಂತೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಚಿಂತೆ ಮಾಡ್ತಾನೆ ಕೊಡ್ತಾನೆ. ಅವಾಗ ಪಕ್ಕದಲ್ಲಿರೋ ಮಂತ್ರಿ ಕೇಳ್ತಾನೆ, ಯಾಕೆ ರಾಜ ಯಾವಾಗ್ಲೂ ಚಿಂತೆ ಮಾಡ್ತಾ ಇದ್ದೀರಲ್ಲ ಅಂತ ಕೇಳಿದಾಗ, ಅವಾಗ ಹೇಳ್ತಾನೆ, ನನ್ ಮುಂಚೆ ಯಾವಾಗ್ಲೂ ಚಿಂತೆ ಮಾಡ್ತಾ ಇದ್ನಲ್ಲ, ಅದಕ್ಕೆ ದೇವ್ರು ಬಂದು ನನಗೆ ಈ ರೀತಿ 10 ತಲೆಮಾರು ಕುಂತ್ಕೊಂಡು ತಿಂದ್ರು ಕೂಡ ಕರಗ್ಲಾರ್ದಷ್ಟು ಸಿರಿ ಸಂಪದ ಕೊಡ್ತೀನಿ, ನೀ ಚಿಂತೆ ಬಿಡ ಅಂತ ಹೇಳಿದಾನೆ. ಆದ್ರೂ ಮತ್ತೆ ಚಿಂತೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾನೆ. ಹೌದು, 10 ತಲೆಮಾರಿಗೆ ಆಗೋಷ್ಟೇನ್ ಕೊಡ್ತಾನೆ, 11ನೇ ತಲೆಮಾರಿನವ್ರಿಗೆ ಏನ್ ಮಾಡ್ಬೇಕು, ಅದು ನಂಗೆ ಚಿಂತೆ ಕಾಡ್ತಾ ಇದೆ ಅಂತ ಹೇಳಿದ್ನಂತ. ನಿಜ ಅಲ್ಲ ಫ್ರೆಂಡ್ಸ್, ನಾವು ಕೂಡ ಅಷ್ಟೇ ಚಿಂತೆ ಮಾಡ್ತಾ ಹೋದ್ರೆ ಅದಕ್ಕೆ ಕೊನೆನೇ ಇಲ್ಲ. ಅಷ್ಟು ಚಿಂತೆಗಳು ಬರ್ತಾನೆ ಇರುತ್ತೆ. ಮಾಡೋದನ್ನ ಬಿಟ್ಟು ನಿನ್ನೆಗೆ ನಾಳೆ ನಾಳೆಗೆ ಇರಲಿ, ಇಂದು ನಗ್ನಗುತ್ತಾ ಹೀಗೆ ಅಂತ ಹೇಳ್ತಾರಲ್ಲ, ಹಾಗೆ ನೀವು ಕೂಡ ಎಲ್ಲ ಚಿಂತೆ ಬಿಟ್ಟು ನಗ್ನಗ್ತಾ ಇರಿ. ಈ ಮಾತು ಇಷ್ಟ ಆಗಿತ್ತಂದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ. ನಮಸ್ಕಾರ.